ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರ್ಥ, ಏನಾಯ್ತು? ಯಾಕೆ ಹೇಗಿದ್ದೀರಾ? ಅಲ್ಲ, ನಾವಿಷ್ಟು ದಿನ ಏನು ಅಂದ್ಕೊಂಡಿದ್ವೋ, ಏನೆಲ್ಲ ಕನ್ಸ್ಕೊಂಡಿದ್ವೋ ಅದಿವಾಗ ನಿಜ ಆಗ್ತಾ ಇದೆ. ಆ ಖುಷಿನೇ ಇಲ್ವಾ ನಿಮಗೆ? ನಾವು ಮದುವೆ ಆಗಿದ್ದೀನಿ ಅಂತ ನಮ್ಮನ್ನು ಬಿಟ್ಟರೆ ಈ ಮನೇಲಿ ಯಾರು ಖುಷಿಯಾಗಿದ್ದಾರೆ ಅಕ್ಕೆ ತಂಗಿ? ಯಾರೂ ಖುಷಿಯಾಗಿಲ್ಲ. ಹಾಗಿದ್ಮೇಲೆ ನಾವು ಖುಷಿಯಾಗಿರೋದಕ್ಕೆ ಹೇಗೆ ಸಾಧ್ಯ ಅಕ್ಕೆ ತಂಗಿ? ಆ ಗಿಲ್ಟ್ ನನ್ನ ಮನಸ್ಸನ್ನು ಕಾಡ್ತಾ ಇದೆ. ಐ ಮೀನ್, ನಾವು ಇದಕ್ಕೋಸ್ಕರನೇ ಮದುವೆ ಆದ್ವಾ? ಅಲ್ಲ, ಎಲ್ಲ ಸರಿ ಹೋಯ್ತು ಅನ್ನೋವಾಗ ಇದ್ಯಾಕೆ ಇವಾಗ ಹೀಗೆ ಹೇಳ್ತಿದ್ದೀರಾ ನೀವು? ಈಗ ನಾವ್ ಏನ್ ಮಾಡ್ಬೇಕು ಅಂತಿದ್ದೀರಾ? ವಾಪಸ್ ನನ್ನ ಮನೆಗೆ ಹೋಗ್ಬಿಡ್ಲಾ? ಹಾಗಿದ್ರೆ ಈಗಲೇ ಹೋಗ್ತೀನಿ ಬಿಡಿ. ಸುಮ್ಮನೆ ನಿಮ್ಗೆ ಗಿಲ್ಟ್ ಫೀಲ್ ಆಗೋದು. ಅಪೇಕ್ಷಾ, ಪ್ಲೀಸ್ ಕೂತ್ಕೊಳ್ಳಿ. ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇನ್ನೇನ್ ಮಾಡ್ಲಿ? ನೀವ್ ಹೀಗೆ ಮಾತಾಡಿದ್ರೆ ನಾನು ಹಾಗೆ ಮಾತಾಡ್ಬೇಕಾಗತ್ತೆ. ಮದ್ವೆ ಆಗೋದಾದ್ಮೇಲೆ ಇವಾಗ ಗಿಲ್ಟ್ ಫೀಲ್ ಆಗ್ತಿದೆ ಅಂದ್ರೆ ನಾನೇನ್ ಮಾಡ್ಲಿ ಪಾರ್ಥ? ಸರಿ, ಇವಾಗ ಯಾರು ಖುಷಿಯಾಗಿಲ್ಲ ಅಂದ್ರೆ ನನ್ನನ್ನ ಹೆಂಡತಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ವಾ ನೀವು? ಅಲ್ಲ, ಇಂಥ ಸಮಯದಲ್ಲಿ ಯಾರಾದ್ರೂ ಮಾತಾಡೋ ಮಾತಾ ಇದು? ಪಾರ್ಥ, ನೀವು ನಿಮ್ಮನೇಲೇ ಇದ್ದೀರಾ. ನಾನು ನಿಮಗೋಸ್ಕರ ನನ್ನ ಮನೆನ ಬಿಟ್ಟು ಬಂದಿರೋದು. ಅದು ನೆನಪಿರ್ಲಿ ನಿಮ್ಗೆ. ಅದು ಹಾಗಲ್ಲ ಅಪೇಕ್ಷಾ. ಹೇಗೆ ಪಾರ್ಥ? ನೀವ್ ಈ ಟೈಮಲ್ಲಿ ಈ ತರ ಮಾತಾಡಿದ್ರೆ ನಾನು ಏನ್ ಮಾಡ್ಲಿ? ಎಲ್ಲಿ ಹೋಗ್ಲಿ ನಾನು? ನೋಡಿ, ನೀವು ಹೇಳೋದು ನನ್ಗೆ ಅರ್ಥ ಆಗತ್ತೆ. ಬಟ್ ಆದರೂ ನಾವು ನಿಮ್ಮ ತಂದೆ ತಾಯಿನ ಒಪ್ಪಿಸಿ ಮದುವೆ ಮಾಡ್ಕೋಬೇಕಾಗಿತ್ತು. ನಿಮ್ಮ ತಂದೆನ ಹೇಗಾದರೂ ಮಾಡಿ ನಾವು ಸಮಾಧಾನ ಮಾಡಲೇಬೇಕು ಅದಕ್ಕೆ ತಂಗಿ. ಇಲ್ಲಾಂದರೆ ನಾವಾಗಿರೋ ಈ ಮದುವೆ ಒಂಥರ ಇನ್ಕಂಪ್ಲೀಟ್ ಅನ್ಸ್ಬಿಡುತ್ತೆ. ನಾವು ಹೇಗಾದರೂ ಮಾಡಿ ನಿಮ್ಮ ತಂದೆಗೆ ಸಮಾಧಾನ ಮಾಡಲೇಬೇಕು. ಅವ್ರ ಸಮಾಧಾನ ಆಗಿ ನಮ್ಮನ್ನು ಒಪ್ಕೊಂಡ್ಮೇಲೆ ನಾವು ಮುಂದುವರಿಯೋಣ. ಅಲ್ಲ, ಏನಾಗಿದೆ ನಿಮ್ಗೆ? ಇದಕ್ಕಿದ್ದ ಹಾಗೆ ಯಾಕೆ ಇಷ್ಟೊಂದು ಫೀಲ್ ಆಗ್ತಾ ಇದ್ದೀರಾ? ನಾನು ಎಷ್ಟು ಖುಷಿಯಿಂದ ಬಂದೆ ಗೊತ್ತಾ? ನೀವು ನನ್ನನ್ನು ಅಪ್ಸೆಟ್ ಆಗೋ ಥರ ಮಾಡ್ತಾ ಇದ್ದೀರಾ. ನೀವು ಹೀಗೆ ಮಾಡ್ತೀರಾ ಅಂತ ನಾನು ಖಂಡಿತ ಅಂದ್ಕೊಂಡಿರ್ಲಿಲ್ಲ. ಅಪೇಕ್ಷಾ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವು ನನ್ನ ಅರ್ಥ ಮಾಡ್ಕೋತೀರಾ ಅಂತ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್. ಏನಾಯ್ತು ಫಸ್ಟ್ ನೈಟ್ ಪ್ರೋಗ್ರಾಮು? ಕಳಿಸ್ಬಂದ್ರ? ಯಾಕೆ ನಗ್ತಿದ್ದೀರಾ? ಏನಿಲ್ಲ ಬಿಡಿ. ಅಲ್ಲ, ಏನೂ ಇಲ್ಲದೆ ನೀವು ನಗಲ್ಲ. ಏನೋ ಯೋಚನೆ ಮಾಡ್ಕೊಂಡು ನಗ್ತಿದ್ದೀರಾ. ಏನು ಅಂತ ಹೇಳಿ. ಹೇಳಿ. ಸರಿ, ನೀವು ಇಷ್ಟೊಂದು ಕೇಳ್ತಾ ಇದ್ದೀರ ಅಂದಮೇಲೆ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಹೇಳ್ತೀನಿ. ಧೈರ್ಯ ಮಾಡ್ಕೊಂಡ? ಸ್ವಲ್ಪ ಸೆನ್ಸಿಟಿವ್ ವಿಷಯ ಇದು. ತಲೆ ಹೋಗೋಂಥ ವಿಷಯ ಅಲ್ಲ, ಅಷ್ಟೊಂದು ತಲೆ ಕೆಡಿಸ್ಕೊಬೇಡಿ. ನಮ್ಮ ಫಸ್ಟ್ ನೈಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವತ್ತು ನಡೆದಿದ್ದ ಇನ್ಸಿಡೆಂಟ್ಗಳೆಲ್ಲ ನೆನಪಿಗೆ ಬಂದು ಹಾಗೆ ನಕ್ಕದೆ ಅಷ್ಟೆ. ಎಷ್ಟು ಮಜವಾಗಿತ್ತಲ್ಲ ನಮ್ಮ ಫಸ್ಟ್ ನೈಟ್ ಸೀನು. ಎಷ್ಟು ಬೆಳೆದು ದೊಡ್ಡವರಾದರೂ ಒಳ್ಳೆ LKG ಸ್ಟೂಡೆಂಟ್ಸ್ ಥರ ಆಗ್ಬಿಟ್ಟಿದ್ವಿ. ಒಂದು ಕಡೆ ನಿಮಗೆ ಗಾಬರಿ, ಇನ್ನೊಂದು ಕಡೆ ನನ್ನ ಗಾಬರಿ, ಎಲ್ಲ ಮಿಕ್ಸ್ ಆಗ್ಬಿಟ್ಟು ಫುಲ್ ಗಾಬರಿ. ಆ ಸನ್ನಿವೇಶ ಎಷ್ಟು ಮಜಾ ಆಯ್ತಲ್ಲ. ಈಗ ನೆನೆಸ್ಕೊಂಡು ನಗು ಬರುತ್ತೆ. ಬಟ್ ಆ ನಮ್ಮ ಪಾಡು, ನಮ್ಮ ಒದ್ದಾಟ, ನಮ್ಮ ತೊಳಲಾಟ ನಮಗೆ ಮಾತ್ರ ಗೊತ್ತು. ಸಾಲದು ಅಂತ ನಮ್ಮ ಕಷ್ಟಕ್ಕೆ ಒಗ್ಗರಣೆ ಹಾಕೋ ಥರ ಈ ಆನಂದ ಮತ್ತು ಅಪರ್ಣ ತಲಾಟೆ ಬೇರೆ. ನಮ್ಮ ಸಿಚುಯೇಷನ್ ನೋಡಿ ಅವರಿಬ್ಬರು ಮಜಾ ತಗೋತಾ ಇದ್ರು. ಒಬ್ಬರ ಕಷ್ಟ ಇನ್ನೊಬ್ಬರಿಗೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಅನ್ನೋದಕ್ಕೆ ನಮ್ಮ ಫಸ್ಟ್ ನೈಟ್ ಬೆಸ್ಟ್ ಎಕ್ಸಾಂಪಲ್. ನಮ್ಮ ಕಷ್ಟ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಎಲ್ಲ ಸೇರಿ ನಮ್ಮನ್ನು ಸ್ಟೇಜ್ ಮೇಲೆ ತಂದು ಬಿಟ್ಟು ಹೋಗ್ಬಿಟ್ರು. ನಮಗೆ ವಿಪರೀತ ಸ್ಟೇಜ್ ಫಿಯರು. ಒಂಥರ ಹಾಗೆ ಇತ್ತಲ್ಲ ಸ್ಟೇಜ್ ಫಿಯರ್ ಥರ. ಇವತ್ತು ಆ ಸ್ಟೇಜ್ನ ದಾಟಿ ಇಷ್ಟು ದೂರ ಬಂದು ಹಿಂತಿರುಗಿ ನೋಡಿದ್ರೆ ಒಂಥರ ಪುಳಕ ಅನಿಸುತ್ತೆ. ಆ ನಮ್ಮ ಭಯಕ್ಕೆ, ಒದ್ದಾಟಕ್ಕೆ
ಒಂದು ಬ್ಯೂಟಿ ಇತ್ತು. ಹಾಗೇನೆ ನಾವು ಹೀಗೆಲ್ಲ ಇದ್ವಲ್ಲ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಅದು ಹಾಗೆ ಆಗಬೇಕು ಭವಿಕಾ. ಯಾವುದು ಸಡನ್ ಆಗಿ ಅರ್ಜೆಂಟಾಗಿ ಆಗಬಾರ್ದು. ಆ ಕಾಯೋ ಸ್ಟೇಜ್ ಇದೆಯಲ್ಲ, ಅದರಲ್ಲೇ ಮಜಾ ಇರೋದು. ನೀವು ನನಗೋಸ್ಕರ ಕಾಯೋದು, ನಾನು ನಿಮಗೋಸ್ಕರ ಕಾಯೋದು, ನೀವು ನನಗೇನೋ ಹೇಳಬೇಕು ಅಂತ ಒಂದು 10 ಸತಿ ಯೋಚನೆ ಮಾಡೋದು, ಆಮೇಲೆ ಹೇಳೋ ಬೇಡೋ ಅಂತ ತಡವರ್ಸ್ಕೊಂಡು ಮಾತಾಡೋದು, ಏನೋ ಹೇಳಕ್ ಬಂದು ಇನ್ನೇನೋ ಹೇಳಿ ಜೋಕರ್ಗಳ ಥರ ಆಗೋದು. ಆ ಫೇಸ್ ತುಂಬಾನೇ ಚೆನ್ನಾಗಿತ್ತಲ್ವ? ನಾವು ಹತ್ರ ಇದ್ರೂ ನಮ್ಮ ಮಧ್ಯೆ ಅಷ್ಟೊಂದು ಅಂತರ ಇತ್ತು. ಆದರೆ ಈಗ ಅಷ್ಟೊಂದು ಹತ್ರ ಹೋಗ್ಬಿಟ್ಟಿದ್ದೀವಿ. ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗದೇ ಇರೋಷ್ಟು. ರಾತ್ರಿ ಕೆಟ್ಟ ಕನಸು ಬಿದ್ದು ಬೆಚ್ಚ ಬಿದ್ದಾಗ ಪಕ್ಕದಲ್ಲಿ ನೀವಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳೋಷ್ಟು. ಒಬ್ರಿಗೊಬ್ರು ಅಷ್ಟು ಅನಿವಾರ್ಯ ಆಗೋಗ್ಬಿಟ್ಟಿದ್ದೀವಿ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಏನು? ನೀವು ಅದಕ್ಕೆ ಹತ್ರ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಅಲ್ಲ, ನೀವು ಅದಕ್ಕೆ ಹತ್ರ ಆ ರೀತಿ ಹೇಗೆ ಮಾತಾಡಿದ್ರಿ? ನೀವು ಅವ್ರ ಹತ್ರ ತುಂಬಾ ರೂಢಾಗಿ ಮಾತಾಡ್ತಾ ಇದ್ರಿ. ಅದು ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅದಕ್ಕೆ ತಂಗಿ, ನಾನು ಇದನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀವು ಮಾತಾಡೋದು ನೋಡಿ ನನಗೆ ಶಾಕ್ ಆಗೋಯ್ತು. ಅವಳ ಜೊತೆ ಮಾತಾಡೋದಕ್ಕೆ ನಾನು ಫಿಲ್ಟರ್ ಹಾಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ. ನನಗನ್ಸಿದ್ದನ್ನ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದನ್ನ ನಾನು ಅವಳ ಹತ್ರ ಹೇಳ್ದೆ ಅಷ್ಟೇ. ಅನ್ಸಿದ್ದನ್ನ ಹೇಳ್ಕೊಳ್ಳೋದು ತಪ್ಪಾ? ಅದು ಒಂದು ದೊಡ್ಡ ಕ್ರೈಮಾ ಪಾರ್ಥ? ಅದು ಕ್ರೈಮ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಮೊದಲು ನೀವು ಈ ಥರ ಇರಲಿಲ್ಲ. ಆದರೆ ನೀವು ಚೇಂಜ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಮುಂಚೆ ಎಷ್ಟೇ ಕ್ಲೋಸ್ ಇದ್ರೂ ಅಕ್ಕನ ವಿರೋಧವಾಗಿ ಮಾತಾಡ್ತಾ ಇರಲಿಲ್ಲ. ಅವ್ರಿಗೆ ಹರ್ಟ್ ಆಗೋ ಥರ ವರ್ಡ್ಸ್ನ ಯೂಸ್ ಮಾಡ್ತಾ ಇರಲಿಲ್ಲ. ಆದರೆ ನೀವು ಅವ್ರ ಹತ್ರ ಮಾತಾಡಿದ ರೀತಿ ಇದೆಯಲ್ಲ, ಅದು ಬೇರೆ ಥರನೇ ಇತ್ತು. ನಿಮ್ಮಲ್ಲಿ ಏನೋ ಒಂಥರ ಚೇಂಜ್ ಓವರ್ ಇದೆ ಅಂತ ಹೇಳ್ತಾ ಇದ್ದೀನಿ. ದಟ್ಸ್ ಮೈ ಪಾಯಿಂಟ್. ನೀವು ಅದಕ್ಕೆ ಹತ್ರ ಆ ಥರ ಮಾತಾಡಿ ತುಂಬಾ ತಪ್ಪು ಮಾಡಿಬಿಟ್ರಿ ಅಪೇಕ್ಷಾ. ಅದಕ್ಕೆ ಬೇರೆಯವ್ರ ಥರ ಅಲ್ಲ, ಅವ್ರು ತುಂಬಾ ಡಿಫ್ರೆಂಟ್. ನನಗೆ ಅವ್ರ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ. ನಾನು ಅವ್ರಿಗೆ ತುಂಬಾ ಬೆಲೆ ಕೊಡ್ತೀನಿ. ಅದಕ್ಕೆ ಎಷ್ಟು ಗ್ರೇಟ್ ಅಂತ ನನಗೆ ಗೊತ್ತು. ಇವತ್ತು ಬಿಗ್ ಬ್ರೋ ಅವ್ನ ಲೈಫಲ್ಲಿ ಚೆನ್ನಾಗಿದ್ದಾನೆ ಅಂದರೆ, ಹ್ಯಾಪಿ ಆಗಿದ್ದಾನೆ ಅಂದರೆ ಅದಕ್ಕೆ ಅದಕ್ಕೇನೆ ಕಾರಣ ಅಂತ. ಅದಕ್ಕೆ ಯಾರಾದರೂ ಏನಾದರೂ ಹೇಳಿದ್ರೆ ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನು ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ತಂಗಿ ನೋಡಿ, ನಾನು ಅದನ್ನು ಒಂದು ಕಂಪ್ಲೇಂಟ್ ಥರ ಹೇಳ್ತಾ ಇಲ್ಲ. ಅದಕ್ಕೆ ತಂಗಿ, ನೀವು ಇವತ್ತು ಅವ್ರ ಹತ್ರ ಮಾತಾಡಿದ್ದು ಸರಿ ಇರಲಿಲ್ಲ. ಇದನ್ನು ದಯವಿಟ್ಟು ಮತ್ತೆ ರಿಪೀಟ್ ಮಾಡಬೇಡಿ ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.